ವ್ಯಾಪಿಸಿದೆ ಕಬ್ಬು ಬೆಳೆಗಾರರ ಕಿಚ್ಚು 3 ತಾಲೂಕುಗಳಲ್ಲಿ ವ್ಯಾಪಿಸಿದೆ ನೋಡಿ ಈ ಹೋರಾಟ. ಕೇವಲ ಮುಧೋಳ ಭಾಗದ ರೈತರು ಅಷ್ಟೇ ಅಲ್ಲ, 3 ತಾಲೂಕುಗಳಿಂದ ರೈತರು ಬಂದಿದ್ದಾರೆ. ಹಾಗಾಗಿ ನಿಷೇಧಾಜ್ಞೆಯನ್ನ ಜಾರಿ ಮಾಡಿದ್ದಾರೆ ಜಿಲ್ಲಾಧಿಕಾರಿ. ಇಂದು ರಾತ್ರಿ 8 ಗಂಟೆಯಿಂದಲೇ ಜಾರಿಗೆ ಬಂದಿದೆ ನಿಷೇಧಾಜ್ಞೆ. ನವೆಂಬರ್ 16 ರಾತ್ರಿ 8 ಗಂಟೆವರೆಗೆ ನಿಷೇಧಾಜ್ಞೆ ಇರುತ್ತೆ. ಜಮಖಂಡಿ, ರಬಕವಿ, ಬನಹಟ್ಟಿ ಹಾಗೆ ಮುಧೋಳ ತಾಲೂಕು, 3 ತಾಲೂಕು, ಒಂದು ಜಮಖಂಡಿ, ರಬಕವಿ, ಬನಹಟ್ಟಿ ಹಾಗೆ ಮುಧೋಳ. ಪ್ರತಿಭಟನೆ ಹಾಗೆ ಮುಷ್ಕರ ಗುಂಪು ಸೇರಿದಂತೆ ಈಗ 164 ಸೆಕ್ಷನ್ ಅನ್ನು ಜಾರಿ ಮಾಡಲಾಗಿದೆ. ನಿಷೇಧಾಜ್ಞೆಯನ್ನು ಜಿಲ್ಲಾಧಿಕಾರಿಗಳು ಹೊರಡಿಸಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ರೈತ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂತಹ ಚುನಪ್ಪ ಪೂಜಾರಿ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ತಾವು ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದ್ರಿ, ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ರಿ, ನಾವು ಕೂಡ ಅದನ್ನ ಸಿಕ್ಕಾಪಟ್ಟೆ ವರದಿಯನ್ನ ಮಾಡಿದ್ವಿ ಸರ್. ಬಹಳ ಖುಷಿ ಆಯಿತು ನಿಮ್ಮ ಹೋರಾಟದ ರೂಪುರೇಷೆ ನೋಡಿ. ಆದ್ರೆ ಮುಧೋಳದಲ್ಲೇ ಯಾಕೆ ಹಿಂಗಾಯ್ತು ಸರ್? ರೈತರ ಬೆಂಕಿ ಹಚ್ಚಿದ್ದು ಅಥವಾ ಕಿಡಿಗೇಡಿಗಳ ಅಥವಾ ಕಾರ್ಖಾನೆ ಕಡೆದವರ? ಸಾಕಷ್ಟು ಗೊಂದಲ ಇದೆ ಸರ್. ಸರ್ ಈಗ ನೋಡ್ರಿ, ಅದು ಬಹಳ ಒಳ್ಳೆ ನಮ್ಮದು ನೋಡ್ರಿ. 10 ದಿನ ನಾವು 1 ಲಕ್ಷ ಮಂದಿ ಕೂಡ್ರ ಏನು ಕೂಡ ಸಣ್ಣ ಗಲಾಟೆ ಕೂಡ ಆಗಲ್ದಂಗ, ಒಂದು ರೂಪಾಯಿ ಕೂಡ ಹಾನಿ ಆಗಲ್ದಂಗ್ರಿ. ಎಲ್ಲಿಯೂ ಕೂಡ ಗಾಡಿಗಳನ್ನ ಕೆಡಲ್ದ ಐತಿಹಾಸಿಕ ನಿಮ್ಮೆಲ್ಲರ ಆಶೀರ್ವಾದದಿಂದ ಅದು ಒಳ್ಳೆ ಹೋರಾಟ ಸರ್. ಅದು ಮತ್ತ ಒಳ್ಳೆ ಹೋರಾಟ ಆಗಿ ನನ್ನ ಕಬ್ಬು ಬೆಳೆಗಾರರ ತೀರ್ಮಾನ ರೀ, ನನ್ನ ತೀರ್ಮಾನ ಅಲ್ರಿ. ಅದು 3300 ರೀ. ಸುಮಾರು ಸಾವಿರಾರು ಜನ ತೀರ್ಮಾನ ನನಗೆ ಹೇಳಿರ, ನಾವು ಲಾಸ್ಟ್ 300 ರೂಪಾಯಿ ತಗೋದಪ್ಪ ಅಂತೇಳಿ. ಆ ತೀರ್ಮಾನನ ಮುಖ್ಯಮಂತ್ರಿ ಅವರಿಗೆ ನಿಮ್ಮ ಎಲ್ಲರ ಸಹಕಾರದಿಂದ, ಇಡೀ ನಾಡಿನ ಎಲ್ಲ ನನ್ನ ರೈತ ದೇವರುಗಳ ಸಹಕಾರದಿಂದ ಅದು ಶಕ್ತಿಯಾಗಿ 300 ರೂಪಾಯಿ ಸಿಕ್ತ್ರಿ. ಅದನ್ನ ನಾವೆಲ್ಲ ಕೂಡ ಅವ್ರ ರೈತರಿಗೆ ಅದನ್ನೆಲ್ಲ ಬಹಳಷ್ಟು ಕನ್ವಿನ್ಸ್ ಮಾಡಿ ಹೇಳಿದ್ರು ಅಲ್ಲಿ ಬಾಗಲಕೋಟೆ ಮುಖಂಡರು ಕೂಡ. ಅದೇ ರೀತಿಯಾಗಿ ಸರ ನಮ್ಮ ಬೆಳಗಾವಿ ಜಿಲ್ಲೆ ಒಳಗೆ 300 ರೂಪಾಯಿ ಬೋರ್ಡಿಗೆ ಹೆಚ್ಚಾಕ್ ಹಚ್ಚಿದ್ರು ಕಾರ್ಖಾನೆಗಳಿಗೆ. ಯಾರು ಕಡಿಮೆ ಹಚ್ಚತ್ತಾರೋ ಬೆನ್ನ ಹತ್ತಿ ಅವ್ರಿಗೆ ಹೋಗಿ ನಾ ಹಿಂಗಿಲ್ಲ ಹಿಂಗೆಲ್ಲ ತಪ್ಪು ಮಾಡಂಗಿಲ್ಲ, 50 ರೂಪಾಯಿ ಜಾಸ್ತಿ ಹಚ್ಚಬೇಕು, ಕಡಿಮೆ ಮಾಡಂಗಿಲ್ಲ ಅಂತೇಳಿ ಹತೀಶ್. ಅದೇನು ಸಮೀರ್ವಾಡಿ ಕಾರ್ಖಾನೆ ಕೊಡೋ ಸರ. ನಾವ್ ಇಲ್ಲಿ ಇರ್ತಕ್ಕಂತ ನನ್ನ ಸುತ್ತಮುತ್ತ ದೊಡ್ಡ 1000 ಟನ್ ಕಬ್ಬು ಬೆಳೆಗಾರಲ್ಲ ಕೂಡ ಅವ್ರದ FRP ಪ್ರಕಾರ ಸರ 3750 ರೂಪಾಯಿ ಹಾಕದ್ರಿ. HNT ಕಟ್ ಮಾಡ್ರಿ 2800 ರೂಪಾಯಿ ಕೊಡಕ್ ಸಾಧ್ಯ ಇಲ್ರಿ ಅವ್ರ. ಆದ್ರೂ ಕೂಡ FRP ನಾವು ಒಪ್ಪೇ ಇಲ್ರಿ. FRP ಹೊರತುಪಡಿಸಿದ್ 3300 ರೂಪಾಯಿ ನಮ್ ಕಡೆ ರೀ. ಅದಕ್ಕಾಗಿ ಅದನ್ನು ಅವ್ರಿಗೆ ಬೋರ್ಡಿಗೆ ಹಚ್ಚಕ್ ಹಚ್ಚಿದ್ರಿ. ಬೋರ್ಡಿಗೆ ಹಚ್ಚಿ 3300 ರೂಪಾಯಿ ನಾವು ಕೊಡ್ತು ಅಂತೇಳಿ ಅವ್ರ ಒಪ್ಕೊಂಡ್ ಕಾರ್ಖಾನೆ ಚಾಲೂ ಮಾಡಿದ್ರು. ಅವ್ರದ್ದೇನು ಕೂಡ ಬಾಕಿ ಗಿಕ್ಕಿ ಅದು ಇಲ್ಲ. ಅದೊಂದು 114 ರೂಪಾಯಿ ಬಾಕಿ 50% ಇತ್ತು, ಕೊಡಕ್ಕೂ ಒಪ್ಕೊಂಡಿರ್ರಿ. ಆದ್ರೂ ನಾವು ಮುಧೋಳದವ್ರಿಗೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ. ಅವರು ಕೂಡ ನನ್ನ ಹೋರಾಟಗಾರ, ನನ್ನ ಸಿಕ್ಕಾಪಟ್ಟಿ ಮನಸ್ಸಿಗೆ ಬಂದಂಗೆ ಯಾರ್ಯಾರು ಲೀಡರ್ಗಳು ಬೇದ್ರ, ಆದ್ರೂ ಅದಕ್ಕೆ ನಾ ಪತ್ರಿಕೆ ಕೊಟ್ಟಿಲ್ಲ. ಇರ್ಲಿ ಬಿಟ್ಟು ನಮ್ಮ ಹುಲಿಗಳು ಬೇಯವಲಕ ಚಲೋ ಆಗ್ಲಿ, ಒಟ್ಟು ಇನ್ನ 200 ಹೆಚ್ಚಿಗೆ ಸಿಗುವತಕ ಮಾಡ್ಲಿ. ಆದ್ರೂ ನನ್ನ ಹೋರಾಟಗಾರಲ್ಲಿ ಇವತ್ತು ಯಾರ್ಯಾರಲ್ಲಿ ಕಿಡಿಗಳ ನಾವು ತೆಗಿತಿ ಇಂಥ ಹೋರಾಟಗಳು ಆಗ್ಬಾರ್ದು. ಇದು ಚಳವಳಿಗೆ ಧಕ್ಕೆ ಬರ್ತಕ್ಕಂತ ಸಂದರ್ಭ. ದಯವಿಟ್ಟು ಅನಾಹುತಕ್ಕೆ ನಾವು ಎಂದೂ ಕೂಡ ಹೋರಾಟಗಾರರನ್ನ ಗೌರವಿಸಬಾರ್ದು. ನನ್ನ ಮೊನ್ನೆ 10 ಟೋಲ್ ನಾಕದಾಗ ಆದಾಗ ಯಾರೋ ಕಿಡಿಗಳು ಮಾಡಿದ SP ಅವ್ರಿಗೆ ಹೇಳ್ಬಿಟ್ನೆ, ಅರ್ಜೆಂಟ್ಲಿ ಆಕ್ಷನ್ ತಗೋರಿ. ಯಾರು ಮುಲಾಜಿಲ್ಲ, ಮುಲಾಜಿಲ್ಲೇ ಇಲ್ಲ. ನನ್ನ ಬರೇ ಇಲ್ಲಿ ನಮ್ಮ ರೈತ ಪೈಜನ್ ತೋದಿಸೋದೇ ಗೌರವಿಸಿಲ್ಲ ಸರ್. ಅವ್ನು ಇವತ್ತಿನವ್ರಿಗೆ ನಾವು ಮಾತಾಡಿಸಿಲ್ಲ, ಯಾಕಂದ್ರೆ ಅದು ನಾವು ಗೌರವಿಸೋದಿಲ್ಲ. ಅದ್ರ ಅವಶ್ಯಕತೆ ಜನಾಂದೋಲನ ಆಗಿ ಸರ್. ನೋಡ್ರಿ, ಸರ್ಕಾರ ನಮ್ ತಕ್ಕ ಬಂದ ನಾವು ಹೇಳ್ದಂಗೆ ಕೇಳಿ ಘೋಷಣೆ ಮಾಡಿ ಮಲ್ತ ನಾವು ತಾಳ್ಮೆ ಇಟ್ಕೊಂಡ್ ಸರ ಇವತ್ತ ಜನರಿಗೆ ನ್ಯಾಯ ಕೊಡಿಸ್ತಕ್ಕಂತ ರೀತಿ ಒಳಗೆ ಹೋಗ್ಬೇಕು. ಯಾಕಂದ್ರೆ ನೋಡ್ರಿ, ನಾಡಿನ ರೈತ ದೇವರುಗಳ ಒಕ್ಕಟ್ಟಾದ್ಮೇಲೆ ಏನು ಇಲ್ರಿ, ಎಲ್ಲ ಚಲೋ ಆಗತ್ತತ್ರಲ್ಲ. ಇವತ್ ನೋಡ್ರಿ ಲಕ್ಷಾಂತರ ಈ ಹೋರಾಟದಿಂದ ರೀ ಸರ. ಅಲ್ಲಿ ಗುಲ್ಬರ್ಗದಾಗ 3000 ಬರೀ 2700 ರೂಪಾಯಿ ರೈತರಿಗೆ ರೇಟ್ ಕೊಡ್ತಿರ್ರಿ. ಅಲ್ಲಿ SR ಪಾಟೀಲ್ ಅವ್ರ DC ಅವ್ರ ಮೀಟಿಂಗ್ ಮಾಡಿ ಬಾಳ ಬೇಡಪ್ಪ 2800 ರೂಪಾಯಿ ಕೊಟ್ಟು ಕಾರ್ಖಾನೆ ಚಾಲೂ ಮಾಡಂದ್ರೆ ಮಾಡಿರ್ಕಿಲ್ಲ. ನಾವ್ ಯಾವಾಗ ಇಲ್ಲಿ ಹೋರಾಟಗಾರ ಬರ್ತಾರತ್ತ ಅಲ್ಲಿ ಅವ್ರ ಪ್ರೆಸ್ ಮೀಟ್ ಮಾಡಿರ್ರಿ, ನಾವ ಶಶಿಕಾಂತ್ ಗುರುಜಿ ಅಂತೇಳಿ. ಅಲ್ಲಿ ನಾವು ಹೊಂಟದವನುಗಳನ್ನ ಶುಗರ್ ಕಮಿಷನರ್ ಬೆಳಗಾವಿ ಒಳಗೆ FRP ಹೊರತುಪಡಿಸಿ ಹಂಗ ರೇಟ್ ಆಗೈತಿ, ಹಂಗ ರೇಟ್ ಕೊಡ್ಬೇಕಂತ ಹೇಳ್ಕೊಡ್ದ್ರಿ. ಅಲ್ಲಿ ಅವ್ರು ಹೋಗಿ ಸ್ಟ್ರಿಕ್ ಆಗಿ ಕಮಿಷನರ್ ಹೇಳ್ಕೊಡ್ದ. ನಾವ್ ಇನ್ನ ಹೋಗುದು ನಾಳೆ ಇತ್ರಿ. ಆಗಾವ 3150 ರೂಪಾಯಿ ರೀ, ಅಂದ್ರ 450 ರೂಪಾಯಿ ಆ ಭಾಗದ ರೈತರಿಗೆ ಲಾಭ ಆತ್ರಿ ಈ ಐತಿಹಾಸಿಕ. ಅದಕ್ಕಾಗಿ ನಾವು ದೂರದೃಷ್ಟಿ ಇಟ್ಕೊಂಡು ಹೋರಾಟಗಾರ ಕೆಲಸ ಮಾಡಬೇಕು. ಅಲ್ಲ, ಬಟ್ ಈಗ ನೀವು ಈ ಹೋರಾಟ ಕೈ ಜೋಡಿಸಿದ್ರ, ತಾವು ಮಾತಾಡಿದ್ರ, ಮನವೊಲಿಸಿದ್ರ ಸರ್? ನಾನು ಕೂಡ ಅಲ್ಲಿ ಹೋಗ್ಬೇಕಂದ್ರ ಅವ್ರು ನಾನು ದ್ವೇಷ ಮಾಡಕತ್ರಿ ಸರ್. ನನ್ ಬದಲು ಕೇವಲ ಆಗಿ ಮಾತಾಡುದು, ಅದೇನ್ ಹೆನಗುಂಡ್ಯ ಅಂತ ಅದ, ನೀನ್ ಎಂತ ಗಣಸು, ನೀನ್ ಲುಚ್ಚ ಅದಿ, ಲಪಂಗದಿ ಅಂತೇಳಿ ಕೆಟ್ಟ ಶಬ್ದ ಅಂದ್ರೆ ಬೇಯಾಕದ್ರ ಸರ್. ನಾನ್ ಹಂಗೆ ರೀತಿಗೆ ಹೋಗಕ್ ಆಕತಿ. ಗೌರವದಿಂದ ಅದಕ್ಕೆ ಗೌರವ ಇರ್ತೈತ್ರಿ. ಹಾ,
ಒಬ್ಬ ಯಾವ ನಮ್ಗಲ್ಲಿ ಎರಡು ಕಾಳುಗಳು ಘೋಷಣೆ ಮಾಡ್ಯಾರ, ಅವ್ರಿಗೆ ಗುರ್ಲಾಪುರ ವೇದಿಕೆ ನಮ್ದು ಅಲ್ಲ ಅಂತೇಳಿ ನಮ್ಮ ಕೋಡಿಹಳ್ಳಿ ಚಂದ್ರಶೇಖರ್ ಸಾಹೇಬ್ರು ಬಂದಾಗ ಗೌರ್ಮೆಂಟ್ ಆರ್ಡರ್ ಸುಟ್ರಿ ಸರ್. ಹೆಂಗ್ ಹೋಗ್ತಾರ್ರಿ? ನಿಜ 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 ನೋಡ್ರಿ ಸರ್, ಇದಕ್ಕ ಪ್ರೀತಿ ವಿಶ್ವಾಸಲೇ ಜಗತ್ತನ್ನ ಗೆಲ್ಲಬಹುದ, ಹೊರತಾಗಿ ದ್ವೇಷದಿಂದ ಎಂದು ಕೂಡ ಇತಿಹಾಸದಾಗ ಯಾರು ಗೆದ್ದಿಲ್ರಿ. ಅಲ್ಲ, ನಮ್ಗೆ ಅನಿಸ್ತಾ ಇದೆ ರೈತ ಸಂಘಟನೆಗಳಲ್ಲಿ ಒಡಕಿರ್ಬೋದು, ಪ್ರತಿಷ್ಠೆಗೋಸ್ಕರ ಏನೋ ಜಿದ್ದಿಗೆ ಬಿದ್ದಂಗೆ ಕಾಣಿಸ್ತಾ ಇದಾರೆ ಅಲ್ಲಿ. ಸರ್ ನಾನಂತೂ ಅದನ್ನ ಹೇಳಕ್ ಇಚ್ಛೆ ಪಡಂಗಿಲ್ರಿ. ಈಗ ಅವ್ರನ್ನ ರೈತರ ನಾನೆಲ್ಲಾ ಹೋರಾಟಗಾರ ಕೈ ಮುಗಿದು ಕಾಲು ಬಿದ್ದು ವಿನಂತಿ ಮಾಡ್ಕೋತೇನ್ರಿ, ಅನಾಹುತ ಘಟನೆಗಳು ಆಗ್ಬಾರ್ದು. ನಾವು 1,00,000 ಜನ ಸೇರೋನು 10 ಲಕ್ಷ ಜನ ಸೇರೋನ್ರಿ, ಶಾಂತಿ ಇತ್ತಂದ್ರೆ ಹೋರಾಟ ಮಾಡೋಣ್ರಿ. ಶಾಂತಿ ಇತ್ತಂದ್ರೆ ಕ್ರಾಂತಿಯಾಗಿ ರೈತರಿಗೆ ಲಾಭ ಆಗಲಿ. ಅವು ಉದ್ದಾರ ಮಾಡಿದ್ ನೋಡ್ರಿ, ಉದಾಹರಣೆ ನಮ್ಮದು ಗುರ್ಲಾಪುರ ಐತ್ ಸರ, ಒಬ್ಬೊಬ್ರು ಸುದ್ದಿ ಜಗಾಡಿಲ್ರಿ, ಮಗನ ಅಂತ ಜಗಾಡ್ತಾರಲ್ಲ, ಅದು ಸುದ್ದಿ ಆಗಿಲ್ರಿ ಅಲ್ಲಿ. ನಿಜ ಸರ್, ನಿಜ. ನೋಡಿದ್ವಿ ಸರ್ 1,00,000 ಜನ ದಿವಸ ಬರ್ತಿರ್ರಿ, ಹೋಗ್ತಿರ್ರಿ, ಸ್ವಾಭಿಮಾನಲೆ ಬರ್ತೀರ. ನಾವು ಬರೇ ಶಶಿಕಾಂತ್ ಗುರೂಜಿ ನಾವು ಒಂದು 16 ಮಂದಿ ಟೀಮ್ ವರ್ಕ್ ಕಂಟ್ರೋಲ್ ಮಾಡ್ತಿದ್ವಿ. ನೀವೆಲ್ಲ ದೇವ್ರುಗಳು ಮನಸ್ಸು ಮಾಡಿರಿ, ಕಣ್ಣು ತೆಗಿಸಿರ್ರಿ. ಆದ್ರೂ ಕೂಡ ನಮ್ದು ಇಷ್ಟ 300 ರೂಪಾಯಿಗೆ ಬಗೆಹರಿದಿಲ್ರಿ ಸರ್. ನಾವು ಅಧಿವೇಶನದಾಗ ಒಂದು ಟನ್ನಿಗೆ 1,000 ರೂಪಾಯಿ ಗೌರ್ಮೆಂಟ್ ಕೇಳತ್ತೀರಿ. ಕರೆಕ್ಟ್ ಸರ್. ಈ ಘಟನೆಗೆ ಈಗ ನೋಡಿ ಸರ್, ನೂರಾರು ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿರೋದು, ಟ್ರೈಲಿ ಸುಟ್ಟೋಗಿದ್ದಾವೆ, ಇಂಜಿನ್ ಸುಟ್ಟೋಗಿದ್ದಾವೆ, ಮತ್ತೆ ಕಬ್ಬು ಸರ್, ಮುಖ್ಯವಾಗಿ ರೈತರು ಪಾಪ ಕಣ್ಣೀರ್ ಹಾಕ್ತಾ ಇದಾರೆ ಸರ್, ಎಲ್ಲ ಟ್ರ್ಯಾಕ್ಟರ್ ಸುಟ್ಟೋಗಿದೆ ಅಂತ ಹೇಳಿ. ಸರ್ ನನಗೆ ದುಃಖ ಆಗ್ತಾ ಇದೆ ಸರ್ ಇಂಥದ್ದು. ಯಾಕಂದ್ರೆ ನಮ್ಮ ಜೀವನದಾಗ ಅವ್ನು ಇಷ್ಟೆಲ್ಲ ಒಳ್ಳೇದು ಮಾಡಿ ಮಲ್ತ ಯಾಕೆ ಅರ್ಥ ಮಾಡ್ಕೊಂಡು ನಮ್ಮ ಮುಖಂಡ್ರ ನಮಗೂ ಕೂಡ ಕಣ್ಣಾಗ ನೀರ್ ಬರ್ತಾವ್ರ. ಯಾಕಂದ್ರ ಒಂದು ಟ್ರ್ಯಾಕ್ಟರ್ ಮಾಡಿಸ್ಬೇಕಾರೆ ಸರ್ 10 ಲಕ್ಷ ಸಾಲ ಮಾಡಿಸಿರ್ತಾವ. ಈಗ ನಮ್ ತಾತ್ಕಾಲಿಕ ಒಂದು ದಿವಸನಾಗ ಆಗುದಿಲ್ರಿ, ಅದಕ್ಕೆ ತಿಂಗಳ ಗಂಟ್ಲೆ ರಿಪೇರಿ ಮಾಡಿಸ್ಬೇಕ್ರಿ. ಕಾರ್ಖಾನೆ ಚಾಲು ಹೋದ್ರ ಬಾಡಿಗೆ ತೀರಿಸ್ಬೇಕು, 10 ಲಕ್ಷ ಸಾಲ ತೆಗ್ದವ್ರ ಪಾಪ. ನಾ ಏನಂತೀನಿ ಸರ, ಅವ್ರು ಏನೂ ಕೊಡುದಿಲ್ಲ ಅಂದ ಕಾರಣಕ್ಕೆ ಮಾಡ್ರಿ, 3,300 ಕೊಡುದಿಲ್ಲ ಅಂದದಕ್ಕೆ ಹೋರಾಟ ಮಾಡ್ಲಿ. ಯಾಕೆ ಹೋರಾಟ ಮಾಡಿದ್ರಿ ಹೇಳ್ರಿ ಪಾಪ. ಸರ್ ಅದೇ ಸರ್, ಅದೇ ನಮ್ಗೆ ಇರೋದು. ತಮ್ಮ ಭಾಗದ ರೈತರು ತಾವು ಹೋರಾಟ ಮಾಡಿದ್ರೆ 3,000 ಸರ್ ನೀವು ನೋಡ್ರಿ. ಹೌದು, ಚಳವಳಿ ನೀವೆಲ್ಲ ರೈತ ದೇವ್ರಿಗೂ ತೋರ್ಸಿರಿ. ಆ ತೀರ್ಮಾನದಿಂದ ಸರ್ಕಾರ ನಮ್ ಕಡೆ ಬತ್ತು, ಕಾರ್ಖಾನೆ ಅವ್ರು ಬಂದ್ರು, ಎಲ್ಲಾ ಬಂದ ಮತ್ತು ಕೂಡ ಕಾರ್ಖಾನೆ ಅವ್ರಿಗೆ ಕ್ಷಮೆ ಕೇಳಿದ್ವಿ ನಾವು. ಸಂದರ್ಭ ಬೇದ್ದು ಈಗೆಲ್ಲ ಒಳ್ಳೇದಾದ ಚಂದಂಗ್ ನೀವು ಕಾರ್ಖಾನೆ ನಮ್ ಜಿಲ್ಲಾದಾಗ ಇಲ್ಲ ಸರ್ ಕಾರ್ಖಾನೆ. ಇವತ್ತಿನವರೆಗೂ ಸರ್ ಬೆಳಗಾವಿ ಒಳಗೆ ಏನ್ ಘೋಷಣೆ ಆಕತಿ, ಆ ಘೋಷಣೆ ರೇಟ್ ಅನ್ನ ಬಾಗಲಕೋಟೆ ಒಳಗೆ ತಗೋತಾರ್ರಿ ಹೋರಾಟ. ಅವ್ರು ಎಂದೂ ಕೂಡ ಹೆಚ್ಚು ತಗೋಂಗಿಲ್ಲ ಸರ್. ಬೆಳಗಾವಿ ಒಳಗೆ ಏನ್ ಘೋಷಣೆ ಆಕತಿ ಆಧಾರ ಇಟ್ಕೊಂಡು ಬಾಗಲಕೋಟೆ ತಗೋತಾರೋ, ಬಿಜಾಪುರ ತಗೋತಾರೋ, ಅದ್ ಹಾಗೆ ಎಲ್ಲಾ ಕಡೆ ಹೋಗ್ತಿರ್ತದೆ. ಅದೇ ಸರ್, ಅದೇ ಅಲ್ಲ, ಬಾಗಲಕೋಟೆಯಲ್ಲೇ ಮುಧೋಳದಲ್ಲೇ ಯಾಕೆ ಹಿಂಗಾಯ್ತು ಅಂತ ನಮ್ಮ ಪ್ರಶ್ನೆ. ಈಗ ಅದು ಗೋದಾವರಿ ಶುಗರ್ಸ್ ಅಲ್ಲೇ ಇದು ಸರ್. ಪಾಪ ನೋಡ್ರಿ, ನಾವೇನ್ ಹೇಳತ್ತು ಇವತ್ತ ನಾವ ದ್ವೇಷ ಮಾಡೋದ್ರಿ ಲಾಭಕ್ಕಾಗಿ, ಆದ್ರೂ ದ್ವೇಷ ಇವತ್ತು ಹಾನಿ ಆಗ್ಬಾರ್ದ್ರಿ. ಅವ್ರು ಯಾಕೆ ಮುಖಂಡ್ರ ಅರ್ಥ ಮಾಡ್ಕೊ ಆಗ್ತಾ ಇರಲಿಲ್ಲ ಸರ್. ನನಗೆ ಏನ್ ಬೇಕಾದ್ ಬೇದ್ರು ನಾ ಪ್ರತಿಕ್ರಿಯೆ ಕೊಟ್ಟಿಲ್ಲ ಸರ್. ಇನ್ನೂ ಕೂಡ ನಾನು 1000 ಬೇಲಿ ನಾನು ನೋಡ್ರಿ, ನನ್ನ ರೈತ ದೇವರುಗಳ ಜನಾಂದೋಲನ ಆಗೈತಿ. ರಾಜ್ಯದ ಜನ ಮನಿ ಚೀಟಿ ಮಾಡತ್ತಾರ. ರೈತ ಸಂಘ ಅಂದ್ರೆ ಗುರ್ಲಾಪುರ ಐತಿಹಾಸಿಕ ಚಳವಳಿ ಅಂತೇಳಿ ಲಕ್ಷಾಂತರ ಜನ ಕರೆಸ್ ಸರ್ ನಮ್ಮನ್ನ ಸನ್ಮಾನ ಮಾಡತ್ತಾರ, ಸ್ವಾಗತ ಮಾಡತ್ತಾರ, ಪ್ರೀತಿ ಮಾಡತ್ತಾರ. ನಿಮ್ಮಿಂದ್ರ 300 ರೂಪಾಯಿ ಸಿಕ್ತೇಳಿ ಮನಿ ಒಳಗ ರೈತರನ್ನ ಪೂಜಾ ಮಾಡತಾರ ಸರ್ ದೇವರುಗಳ. ಅಲ್ಲ ನಿಜಕ್ಕೂ ಸರ್, ಈಗ ಇದು ನಿಜಕ್ಕೂ ರೈತರ ಒಂದು ಬೇಡಿಕೆ ಆಗೈತೆ. ಇಲ್ಲಪ್ಪ ನಮ್ಗೆ 3,500 ಬೇಕು, ನಾವು ಹಿಂಸರಿಯಲ್ಲ ಅಂತೇಳಿ ಇದು ಕಬ್ಬು ಬೆಳೆಯುವಂತ ರೈತರದೇ ಒಂದು ಪಟ್ಟಾಗಿತ್ತ, ಅಥವಾ ಇದನ್ನ ತಿರುಚಲಾಯ್ತಾ ಹೆಂಗೆ ಹೋರಾಟದ ಮೂಲಕ ಅಂತೇಳಿ? ಸರ್ ಕೇಳ್ರಿ, 99% ಇವತ್ತು ಗುರ್ಲಾಪುರ ವೇದಿಕೆ ತೀರ್ಮಾನ ಒಪ್ಕೊಂಡಾರ್ರಿ. ನಮಗ್ ಕೆಲವಲ್ಲಿ ನಮ್ಮ ಹಲವಾರು ರೈತ ಸಂಘ ಮುಖಂಡರುಗಳು ಅವ್ರು ಯಾಕೆ ಹಠ ಮಾಡತ್ತಾರೋ, ಯಾಕೆ ದ್ವೇಷ ಮಾಡತ್ತಾರೋ ದೇವ್ರಿಗೆ ಗೊತ್ತಿರಿ, ನನಗಂತೂ ಗೊತ್ತಿಲ್ಲ. ನಾನು ಅವ್ರ ಬದಲು ಕೇವಲಾಗಿ ಮಾತಾಡಕ್ ಹೋಗುದಿಲ್ರಿ. ಅವ್ರು ಈಗಲಾದ್ರೂ ಅರ್ಥ ಮಾಡ್ಕೊಂಡ್ ಈ ಚಳವಳಿಯನ್ನ ಗೌರವಿಸಲ್ರಿ. ಹೋರಾಟಗಾರ ನೋಡ್ರಿ, ಇವತ್ತು ಅನಾಹುತಗಳನ್ನ ಯಾರು ಅನುಭವಿಸೋರು ಹೇಳ್ರಿ ಸರ. ಈಗ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ನೋಡ್ರಿ. ಕಾರ್ಖಾನೆ 3,300 ಕೊಡುದಿಲ್ಲ ಅಂದ್ರೆ ಜಗಾಡ್ಲ್ರಿ, 300 ಕೊಟ್ಟು ಬೋರ್ಡ್ ಹಚ್ಚಿದನ್ರಲ್ಲ ಸರ್. ನಾವು ಕನ್ವಿಷನ್ ಮಾಡಿದವಾಗ 10 ರೂಪಾಯಿ ಕಡಿಮೆ ಕೊಡಂಗಿಲ್ಲ ಅಂತ ಹೇಳಿ ಅಲ್ಲಿರ್ತಕ್ಕಂಥ 1000 ಟನ್ ಬೆಳಿತಕ್ಕಂಥವ್ರು, ಅಲ್ಲಿರ್ತಕ್ಕಂಥ ಕಬ್ಬು ಬೆಳೆಗಾರರೇ ಸಾವಿರಾರು ಮಂದಿ ಕೂಡಿ ಅವ್ರಿಗೆ ಒತ್ತಾಯ ಮಾಡಿ ಓಕೆ ಅಂತ ಹೇಳಿ ಅದರಿಂದ 5-6 ಕಾರ್ಖಾನೆಗಳು ಜಿಲ್ಲಾದಾಗ 3,300 ಹೆಚ್ಚಾರ್ರಿ. ಇದೊಂದು 2-3 ಕಾರ್ಖಾನೆ ಉಳಿದಿರ್ಬೇಕು. ಇಲ್ಲ ಸರ್, ಮೊನ್ನೆ ಅದು ಸಭೆ ಆಯ್ತು, DC ಅವ್ರ ಸಭೆ ಮಾಡಿದ್ರು, ಉಸ್ತುವಾರಿ ಸಚಿವರು 3,300 ಕೊಡ್ತೀವಿ, ಸರ್ಕಾರದ ಏನಿದೆ ರೇಟ್ ಇದೆ ಅದನ್ನೇ ಕೊಡ್ತೀವಿ ಅಂತ ಹೇಳಿದ್ರೆ ಸರ್. ಸರ್ ಆಯ್ತು, ಇಷ್ಟೇ ನೋಡ್ರಿ ಸರ್. ಕಾರ್ಖಾನೆ ಅವ್ರಿಗೆ ಹೆಚ್ಚಿನ ಹಣ ಕೊಡೋ ಪರಿಸ್ಥಿತಿ ಇಲ್ಲ ಅಂದ್ರೆ ಮುಖ್ಯಮಂತ್ರಿ 50 ರೂಪಾಯಿ ಕೊಟ್ರಿ. ಹೌದು, ಅದೆಲ್ಲ ಗೊತ್ತೈತಿ ಸರ. ಇನ್ನೊಂದೇನ್ರಿ ಸರ, ನಾವು ಚಳವಳಿ ಒಳಗ 24 ತಾಸು ನಾವು ಚಿಂತೆ ಮಾಡಿ ನನ್ನ ರೈತ ದೇವರುಗಳು ಉದ್ಧಾರ ಆಗ್ಲಿ ಅಂತ ಹೇಳಿ ನಾವು ಬಹಳ ಶಾಂತಿಯಿಂದ ಚಳವಳಿ ಮಾಡಿದ್ವು. ಈಗಲಾದ್ರೂ ಆ ಲೀಡರ್ಗಳಿಗೆ ವಿನಂತಿ ಮಾಡ್ಕೊತನು, ಚಳವಳಿ ಇದು ನಂಜನಸ್ವಾಮಿ ಮತ್ತು ರಮೇಶ್ ಅಣ್ಣ ಗಡದನ್ ಅವರು, ಸುಂದರೇಶ್ ಅವರು ಗಾಂಧಿ ತತ್ವ ನಡೀತಕ್ಕಂಥ ಶಾಂತಿ ಚಳವಳಿ. ಶಾಂತಿ ಅಂದ್ರ ನಮ್ಗೆ ಲಾಭ ಮಾಡ್ಕೋದ.
ದಯವಿಟ್ಟು ಅಹಿಂಸಾತ್ಮಕ ತತ್ವಕ್ಕೆ ಇಳಿಬಾರದು ಅನ್ನೋದು ನನ್ನ ಇವತ್ತ ಇಡೀ ನಾಡಿನ ಜನಕ್ಕೆ ಕೈ ಮುಗಿದು ವಿನಂತಿ ಮಾಡ್ತೇನೆ ಸರ್. ಸರ್ ಇನ್ನೊಂದು, ಈಗ ಈ ಬೆಂಕಿ ಹಚ್ಚಿದವರು ರೈತರ ಒಂದು ಹೊಟ್ಟೆನ ಉರಿಸ್ತಾ ಇದಾರ, ಇಲ್ಲಿ ರೈತರೇ ಕಬ್ಬಿಗೆ ಬೆಂಕಿ ಹಚ್ಚಿಬಿಟ್ರ ಅಂತೇಳಿ ಒಂದು ಪ್ರಶ್ನೆ ಬರ್ತಾ ಇದೆ. ಈ ತರ ಮಾಡಕ್ ಸಾಧ್ಯನ ರೈತರು ಅಂತ? ಸರ್ ನಾನೊಂದು ಕೇಳ್ತೀನಿ ಕೇಳಿ. ನಾನು ಒಬ್ಬ ರಾಜ್ಯ ಅಧ್ಯಕ್ಷ ಇದೀನಿ. ನಾನೇ ಅಲ್ಲದ ತಾಕತ್ ಮಂದಿ ಕೊಡಾಕೈತಿನಾರ ಮಂದಿ ಕಂಟ್ರೋಲ್ ಆಗಂಗಿಲ್ಲ ಸರ. ಮಂದಿ ನಾವ ಕಂಟ್ರೋಲ್ದಾಗ ತಗೊಂಡ ಜನಾಂದೋಲನ ಮಾಡಿ ಜನರಿಗೆ ಲಾಭ ಮಾಡಿದ್ರು. ಐತಿಹಾಸಿಕ ನೋಡಿದ್ರೆ ಈ ಮಾದರಿ ಒಳಗಾದ್ರೆ ಸರ್ ನಾವು 1,00,000 ಜನ ಕೂಡ್ಸಿದ್ರೆ ದಿವ್ಸಕ್ಕೆ 1,00,000 ಜನ ಬಂದ್ ಹೋಗಿದಾರ್ರಿ. ಒಂದು ಸಣ್ಣ ಗಲಾಟೆ ಆಗಿಲ್ಲ, ಒಂದು ಸಣ್ಣ ಅಲ್ಲಿ ಯಾವ್ದೋ ಕಿಡಿಗಳಿಗೆ ಕಲ್ಲು ಹೋಗಿದ್ರಿ ಅವ್ರ ಮೇಲೆ ಆಕ್ಷನ್ ಆಗಿತ್ತು, ಅದು ಬೇರೆ ನಮ್ಗೆ ಸಂಬಂಧ ಇಲ್ಲ. ಎಸ್ ಚುನಪ್ಪ ಪೂಜಾರಿ ಅವರೇ, ಓಕೆ, ಈಗ ಅಲ್ಲಿ ನೀವು ಹೇಳಿದ್ರಿ ಅಲ್ಲಿ ತಮಗೆ ಬೆಲೆಗಳು ಸಿಗ್ತಿಲ್ಲ ಅಂಥೇಳಿ, ಬಟ್ ನಿಮ್ಮ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ಏನೋ ಹೋರಾಟ ಕರೆ ಕೊಡ್ತೀರಿ, ಯಾವುದೇ ರೀತಿ ಗಲಾಟೆ ಆಗದಂತೆ ತಾವು ಉತ್ತರ ಕರ್ನಾಟಕ ಭಾಗದಲ್ಲಿ ಕಂಪ್ಲೀಟ್ ಆಗಿ ನೋಡ್ಕೊಳ್ಬೇಕು ಅಂತ? ಸರ್ ಅವಶ್ಯವಾಗಿ ನೋಡ್ಕೋತೀರಿ ನಾವು. ನೋಡ್ರಿ ಜನರು ನನ್ನ ದೇವ್ರ, ಅವ್ರ ರೈತ ದೇವ್ರುಗಳು ಕಾಲು ಬೀಳ್ತಾರ. ನಾವ ಕಾಲು ಬಿದ್ದು ಬ್ಯಾಡ್ರಿ, ಏನು ಗಲಾಟೆ ಮಾಡ್ಬೇಡ್ರಿ, ಅನಾಹುತ ಮಾಡ್ಬೇಡ್ರಿ, ಕೂಡ್ರಿ ನಮ್ ಹಕ್ಕ ಕೇಳೋನು ಸರ್. ನಾ ಯಾವತ್ತು 22 ವರ್ಷ ನನ್ನ ಸಂಘಟನೆ ಒಳಗೆ ಸೇರಿ ಇಲ್ಲಿವರೆಗೂ ಕೂಡ ನಾವು ವಿಧಾನಸೌಧ ಗೇಟ್ ಸುರೇಶ್ವರ ಮುರಿದು ಕಬ್ಬಿನ ಬಾಕಿ ಕೊಡಲಾರ್ಕ ಬರೀ 25 ರೂಪಾಯಿ ಕೀಲಿ ಮುರಿದು ಅಷ್ಟ, ಮತ್ತೊಂದು ಹಾನಿ ಮಾಡಿಲ್ಲ. ಖಂಡಿತ ಚುನಪ್ಪ ಪೂಜಾರಿ ಅವರೇ, ಥ್ಯಾಂಕ್ ಯು ಚುನಪ್ಪ ಪೂಜಾರಿ ಅವರೇ ಮಾತಾಡಿದ್ದಕ್ಕೆ. ಸರಿ ಓಕೆ, ಥ್ಯಾಂಕ್ ಯು. ಈಗ ಅವ್ರು